ಮಾಡಿ, ಅದಕ್ಕೆ ಬೇಕಾದ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ, ಸಿನಿಮಾ ಮಾಡಿ, ಪೇಪರ್ಗೆ ಹಾಕಿಸಿ, ಪೋಸ್ಟರ್ ಅಂಟಿಸಿ, ಭಾಜಾ ಭಜಂತ್ರಿ ಬಾರಿಸಿ ಸಿನಿಮಾನ ಚಿತ್ರಮಂದಿರಕ್ಕೆ ತಂದು ಬಿಡುಗಡೆ ಮಾಡೋದು ಅನ್ನೋದು ಇವತ್ತು ಸಾಧಾರಣವಾದ ಕೆಲಸ ಅಲ್ಲ. ಒಂದು ಪ್ರೊಡ್ಯೂಸರ್ ಇದೇ ಹೀರೋ ಬೇಕು ಅಂತಾರೆ, ಇನ್ನೊಂದು ಪ್ರೊಡ್ಯೂಸರ್ ಐಟಮ್ ಸಾಂಗ್ ಆ್ಯಕ್ಷನ್ ಸೀಕ್ವೆನ್ಸ್ ಬೇಕು ಅಂತಾರೆ, ಮತ್ತೊಂದು ಪ್ರೊಡ್ಯೂಸರ್ ಫಸ್ಟ್ ಹಾಫ್ನಲ್ಲಿ ಇದು ಸರಿ ಇಲ್ಲ, ಸೆಕೆಂಡ್ ಹಾಫ್ನಲ್ಲಿ ಅದು ಸರಿ ಇಲ್ಲ ಅಂತ ಕಿರಿಕಿರಿ ಮಾಡ್ತಾರೆ. ಇಂಥ ಬೇಕಾದಷ್ಟು ಸಮಸ್ಯೆಗಳನ್ನ ಬೇಕಾದಷ್ಟು ಜನ ಡೈರೆಕ್ಟರ್ಸ್ ಇನ್ಕ್ಲೂಡಿಂಗ್ ಮೀ ಅನುಭವಿಸ್ತಾ ಬಂದಿದ್ದೀವಿ. ಆದರೆ ಇದು ನನ್ನ ಸಿನಿಮಾ, ಇದು ನನ್ನ ಜಗತ್ತು, ಇದು ನನ್ನ ಕನಸು ಅಂತ ಎಲ್ಲವನ್ನೂ ಬ್ರೇಕ್ ಮಾಡಿ ಬೆಳಕಿಗೆ ಬಂದವರು ಮಿಸ್ಟರ್ ಪವನ್ ಕುಮಾರ್. ಗೆದ್ದಿದ್ದು ಅವ್ರ ನಂಬಿಕೆ, ಗೆಲ್ಲಿಸಿದ್ದು ನೀವು ಮತ್ತೆ ನಿಮ್ಮ ಕ್ರೌಡ್ ಫಂಡ್. ಯಾಕೆ ಹೋಗಿದ್ಯಮ್ಮ ನಿನ್ನ ಮನೆಗೆ? ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ದೇನೆ, ಹಾಗಾಗಿ ಒಂದು ಸ್ಟೋರಿ ರೆಡಿ ಮಾಡ್ತಿದ್ದೆ. ಏನ್ ಸ್ಟೋರಿ ಹೇಳ್ರಿ? ಯೂಟರ್ನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಇದು ಫಿಲ್ಮ್ ಡೈರೆಕ್ಟರ್ ಪವನ್ ಕುಮಾರ್ ಅವರ 3ನೇ ಸಿನಿಮಾ. ಲೂಸಿಯಾ ಸಿನಿಮಾ ಬಿಡುಗಡೆಯಾಗಿ ತುಂಬ ದಿನಗಳಾದ್ಮೇಲೂ ಇವತ್ತಿಗೂ ಆ ಸಿನಿಮಾದ ಬಗ್ಗೆ ಮಿಕ್ಸ್ಡ್ ರಿಪೋರ್ಟ್ಸ್ ಕೇಳಿ ಬರ್ತಾನೆ ಇದೆ. ಏನ್ ಸಿನಿಮಾ ಅದು ಅನ್ನೋರು ಇದ್ದಾರೆ, ಏನ್ ಸಿನಿಮಾ ರೀ ಅದು ಅಂತ ಹೇಳಿದವರು ಇದ್ದಾರೆ. ಅಂಥ ಲೂಸಿಯಾ ಸಿನಿಮಾದ ಒಂದು ಹೈಲೈಟ್, ಫಾರ್ ದ ಫಸ್ಟ್ ಟೈಮ್ ಕನ್ನಡದ ಒಂದು ಸಿನಿಮಾ ತಮಿಳು, ತೆಲುಗು, ಮಲಯಾಳಂ ಇಂಡಸ್ಟ್ರಿಯವರ ಬಾಯಿನಲ್ಲಿ ಓಡಾಡ್ತಿತ್ತು. ಎಲ್ಲರ ಪೆನ್ ಡ್ರೈವ್ನಲ್ಲೂ ಇತ್ತು. என்ன சார், அந்த கன்னடா படம் லூசியா படம் பாத்தீங்களா? ఏంటి సార్, కన్నడ మూవీ లూసియా చూశారా? ఎంత చేటా ಅಂತ ಲೂಸಿಯಾ ಪಡಂ ಗಿಟ್ಟುಮೋ ಅಂತ ಮಾತಾಡಿದ ದಿನ ನನ್ನ ಕಿವಿಯಾರ ಕೇಳಿದ್ದೀನಿ. ದಟ್ ಈಸ್ ಪವನ್ ಕುಮಾರ್. ಸೊ ನಾನು ಡಬಲ್ ರೋಡ್ ಫ್ಲೈಓವರ್ ಮೇಲೆ ಒಂದು ಸ್ಟೋರಿ ರೆಡಿ ಮಾಡ್ತಾ ಇದ್ದೀನಿ. ಆ ಫ್ಲೈಓವರ್ ಮೇಲೆ ಸರ್ ಈಗಾಗಲೇ ಈ ಯೂಟರ್ನ್ ಸಿನಿಮಾವನ್ನು ಸಮಂತ, ನಾಗಚೈತನ್ಯರಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನೋಡಿ ಇದನ್ನು ತೆಲುಗು, ತಮಿಳಿನಲ್ಲೂ ಮಾಡಬೇಕು ಅಂತ ಆಸಕ್ತಿ ತೋರಿಸಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ಏನಾದ್ರು ಕತೆ ಹೇಳೋಂಗಿರೋ ಸ್ವಲ್ಪ ನಂಬೋಂಗೆ ಹೇಳ್ಬೇಕ್ರಿ. ಯೂಟರ್ನ್ ಸಿನಿಮಾವನ್ನು ಕೂಡ ದಯವಿಟ್ಟು ಡೌನ್ಲೋಡ್ ಮಾಡೋದು ಬೇಡ, CD-ನಲ್ಲಿ ನೋಡೋದು ಬೇಡ, ಚಿತ್ರಮಂದಿರಕ್ಕೆ ಹೋಗಿ ನೋಡೋಣ. ಹೊರ ರಾಜ್ಯದಲ್ಲಿ, ಪಕ್ಕದ ರಾಜ್ಯದಲ್ಲಿ ಸದ್ದು ಮಾಡಿದ ಪವನ್ ಕುಮಾರ್ ಅಂಥ ನಿರ್ದೇಶಕರನ್ನು ಬೆಳೆಸೋಣ. ನಿಮಗೆ ನಮ್ಮ ವಿಮರ್ಶೆ, ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.